ಎಲ್ಲರಿಗೂ ನಮಸ್ಕಾರ. ಬಹಳ ಜನಗಳಿಗೆ ಕ್ಲಾಸ್ 6 ಕ್ಲಾಸ್ 7 ಬಾಲ್ನೆಸ್ ಅಂದ್ರೆ ಲಾರ್ಜ್ ಬಾಲ್ ಏರಿಯಾ ಇರೋರಿಗೆ ಡೌಟ್ ಇರ್ತದೆ, ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋಬೋದಾ ಇಲ್ವಾ, ಆಪ್ಷನ್ ಇದೆಯಾ ಅಂತ. ಅವ್ರಿಗೆ ಮತ್ತೆ ಒಂದು ಮಿಡಿಲ್ ಏಜ್ ಇದ್ರೆ 40-45 ಇದ್ರೆ ನನಗೂ ಬರುತ್ತೋ ಇಲ್ವಾ ಅಂತ ಡೌಟ್ ಇರುತ್ತೆ. ಆ ತರ ಒಂದು ವಿಡಿಯೋ ಮಾಡಿ ಪ್ರಾಕ್ಟಿಕಲ್ ಆಗಿ ರಿಸಲ್ಟ್ಸ್ ತೋರ್ಸೋಣ ಅಂತ ಉದ್ದೇಶ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ವಿ. ದಯವಿಟ್ಟು ಈ ವಿಡಿಯೋ ಎಂಡ್ ವರ್ಗು ನೋಡಿ, ನಿಮ್ಗೊಂದು ಐಡಿಯಾ ಅಂತೂ ಬರ್ತದೆ. ನಾರ್ಮಲಿ ಕ್ಲಾಸ್ 6 ಕ್ಲಾಸ್ 7 ಬಾಲ್ನೆಸ್ ಅವ್ರಿಗೆ ಆಲ್ರೆಡಿ ಡೌಟ್ ಇರ್ತದೆ. ಯಾಕಂದ್ರೆ ನಮ್ದು ಬಹಳ ಹೇರ್ ಹೋಗಿದೆ, ಬ್ಯಾಕ್ ಸೈಡ್ ಸ್ವಲ್ಪ ಕಡಿಮೆ ಇದೆ ಅಂತ ಉದ್ದೇಶ ಕಾರಣಕ್ಕಾಗಿ ಅವ್ರು ಟ್ರಾನ್ಸ್ಪ್ಲಾಂಟೇಶನ್ ಪ್ರಯತ್ನ ಮಾಡೋದಿಲ್ಲ. ಅಕ್ಕಪಕ್ಕ ಇರೋ ಫ್ರೆಂಡ್ಸ್ಗಳು ಹೇಳ್ತಾರೆ ನಿಮ್ಗೆ ಬೇಕಾಗಿಲ್ಲ, ಎಲ್ಲ ಹೇರ್ ಹೋಗಿದೆ ಅಂತ. ಅಂತವ್ರಿಗೆ ಸ್ವಲ್ಪ ಐಡಿಯಾ ಕೊಡೋಣ ಅಂತ ಉದ್ದೇಶಕ್ಕಾಗಿ ಈ ತರ ಕ್ಲಾಸ್ 6 ಕೇಸ್ ಟ್ರಾನ್ಸ್ಪ್ಲಾಂಟ್ ಮಾಡಿ ರಿಸಲ್ಟ್ಸ್ ನಾವು ಚೆನ್ನಾಗಿ ಮಾಡಿದ್ವಿ. 10 ವರ್ಷ ಅಂತ ವಿಡಿಯೋ ಮಾಡಿದೀನಿ. ಅಂದ್ರೆ ನಿಮ್ಗೆ ಡೋನರ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಬೋದು ಅಂತ ಹೇಳೋ ಉದ್ದೇಶ ಕಾರಣಕ್ಕೋಗಿ ಈ ವಿಡಿಯೋ ಮಾಡಿದ್ವಿ. ಡೋನರ್ ಚೆನ್ನಾಗಿದೆ ಇಲ್ವಾ ಅಂತ ಬಹಳ ಜನ ಗೊತ್ತಾಗೋದಿಲ್ಲ. ಡಾಕ್ಟರ್ ಹತ್ರ ಬಂದ್ರೆ ನಾವು ಚೆಕ್ ಮಾಡಿ ಹೇಳ್ತೀವಿ. ಅದಕ್ಕಾಗಿ ಏಜ್ 45 ಆಗಲಿ 55 ಆಗಲಿ 65 ಆಗಲಿ ಹೆಲ್ತ್ ಫಿಟ್ನೆಸ್ ಚೆನ್ನಾಗಿದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋಬಹುದು. ಕ್ಲಾಸ್ 6 ಕ್ಲಾಸ್ 7 ಬಾಲ್ನೆಸ್ ಆದ್ರೂ ಮಾಡ್ಕೋಬಹುದು. ಸ್ವಲ್ಪ ಬ್ಯಾಕ್ ಸೈಡ್ ಅಬೋವ್ ಆವರೇಜ್ ಡೋನರ್ ಇದ್ರೆ ಸ್ಕ್ಯಾಲ್ಪಿಂದ ಡೋನರ್ ತಗೊಂತೀವಿ, ಇಲ್ಲಾಂದ್ರೆ ಸ್ಕ್ಯಾಲ್ಪು, ಬಿಯರ್ಡ್, ಚೆಸ್ಟ್ ಎಲ್ಲ ತಗೋಬಹುದು. ಅದಕ್ಕಾಗಿ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ ಬೆಸ್ಟ್ ಡಾಕ್ಟರ್ ಚೂಸ್ ಮಾಡ್ಕೋಬೇಕು. ನಂಬರ್ 1, ಯಾಕಂದ್ರೆ ಚಾಲೆಂಜಿಂಗ್ ಇರ್ತವೆ. ಕ್ಲಾಸ್ 6 ಕ್ಲಾಸ್ 7 ಬಾಲ್ನೆಸ್ಗಳು ಬಹಳ ಚಾಲೆಂಜಿಂಗ್ ಇರ್ತವೆ. ಎಲ್ಲರೂ ಮಾಡಕ್ ಸಾಧ್ಯ ಇರಲ್ಲ ಮೋಸ್ಟ್ಲಿ. ಸೊ ಒಳ್ಳೆ ಡಾಕ್ಟರ್, ಒಳ್ಳೆ ಕ್ಲಿನಿಕ್ ಚೂಸ್ ಮಾಡ್ಕೋಬೇಕಾಗತ್ತೆ. ಶುಡ್ ಬಿ ರೆಡಿ ಫಾರ್ ಮಲ್ಟಿಪಲ್ ಸೆಷನ್ಸ್. 1-2 ಸೆಷನ್ ರೆಡಿ ಆಗಿದ್ರೆ ತಾವು ಆರಾಮಾಗಿ ಮತ್ತೆ ಒಂದು 15-20 ವರ್ಷವರೆಗೂ ಈ ಹೇರ್ ಹಂಗೆ ಇರ್ತದೆ. ನಾನು ಬಹಳ ಜನ ನೋಡಿದ್ದೀನಿ ಆ ತರ 55-65 ಇಯರ್ಸ್ ಮಾಡಿದ್ದೀನಿ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಬೂಸ್ಟ್ ಆಗಿದೆ. ಮತ್ತೆ ಅವ್ರ ಜಿಮ್ ವಾಪಸ್ ಹೋಗೋದು, ವೈಟ್ ಲಾಸ್ ಆಗಿ, ಗ್ಲಾಮರ್ ಆಗಿ ಎಲ್ಲ ಆಗಿದೆ. ಸೊ ಅದರಿಂದ ಕ್ಲಾಸ್ 6 ಬಾಲ್ನೆಸ್ ಇರೋರು ಗಿವ್ ಇಟ್ ಎ ಟ್ರೈ. ಸುಮ್ಮನೆ ನಮ್ಗೆ ಬರಲ್ಲ ಅಂತ ಅನ್ಕೋಬೇಡಿ, ಟ್ರೈ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ ಸಾಧ್ಯ ಇದೆಯಾ ಇಲ್ವಾ, ಇಲ್ಲಾಂದ್ರೆ ಮಾಡಿದ್ರೆ 1 ಸೆಷನ್ ಸಾಕಾ 2 ಸೆಷನ್ ಸಾಕಾ ಅಂತ ನಿಮ್ಗೆ ನಾವು ಚೆಕ್ ಮಾಡಿ ಸಜೆಸ್ಟ್ ಮಾಡ್ತೀವಿ. ಈಗ ಈ ಪೇಷಂಟ್ಗೆ ಒಂದೇ ಸಾರಿ ಮಾಡಿದ್ವಿ, ಆಕ್ಚುಲಿ 2 ಸಾರಿ ಮಾಡಬೇಕು. ಬಟ್ ಒಂದೇ ಸಾರಿಗೆ ಆಲ್ಮೋಸ್ಟ್ ಅವ್ರಿಗೆ ಅಪಿಯರೆನ್ಸ್ ವೈಸ್ 80% ಚೇಂಜ್ ಬಂದಿದೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ರೌನ್, ಮಿಡ್ ಸ್ಕ್ಯಾಲ್ಪ್ ಎಲ್ಲ ಮಾಡಿ ಮತ್ತೆ ಅದೆಲ್ಲ ಫಿಲ್ ಮಾಡ್ಬೋದು. ಸೊ ಇದು ನೋಡಿದ್ರೆ ನ್ಯಾಚುರಲ್ ಆಗಿದೆ. ಅದು ಈಸ್ ಲುಕಿಂಗ್ ಸೋ ಯಂಗ್. ಈಗ ಅದ್ಮೇಲೆ ಟ್ರಾನ್ಸ್ಪ್ಲಾಂಟ್ 1 ಸೆಷನ್ಗೆ ಬಹಳ ಯಂಗ್ ಅಂತ ಇದ್ದಾರೆ. ಇನ್ನು ಬ್ಯಾಕ್ ಸೈಡ್ ಡೆನ್ಸಿಟಿ ಬಹಳ ಸಖತ್ ಡೆನ್ಸಿಟಿ ಇದೆ. ಇದರಲ್ಲಿ ಇನ್ನೊಂದೇನಂದ್ರೆ ಒಳ್ಳೆ ಡಾಕ್ಟರ್ ಅಂತ ಏನಕ್ಕೆ ಹೇಳಿದ್ರೆ ಡೋನರ್ ಹಾರ್ವೆಸ್ಟ್ ಮಾಡುವಾಗ ಬ್ಯಾಕ್ ಸೈಡ್ ಡ್ಯಾಮೇಜ್ ಮಾಡಬಾರ್ದು, ಇಲ್ಲಾಂದ್ರೆ ನಿಮ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಸೆಕೆಂಡ್ ಟೈಮ್ ಮಾಡೋಕೆ ಸಾಧ್ಯ ಇಲ್ಲ. ಇದೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಈ ತರ ರಿಸಲ್ಟ್ಸ್ ಗ್ಯಾರಂಟಿ ತರ್ಬೋದು. ನಿಮ್ಗೆ ಡೋನರ್ ಇದೆಯಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಿಮ್ ಡೌಟ್ಸ್ ಏನಾದ್ರೂ ಇದ್ರೆ ಪಕ್ಕಕ್ಕೆ ಹಾಕಿ ಒಳ್ಳೆ ಡಾಕ್ಟರ್ ಕನ್ಸಲ್ಟ್ ಆಗಿ ಕನ್ಸಲ್ಟೇಷನ್ ತಗೊಂಡು ಆಮೇಲೆ ಡಿಸಿಷನ್ ತಗೊಂಡ್ರೆ ಬೆಟರ್. ಸೊ ದಯವಿಟ್ಟು ನಮ್ದು ಚಾನಲ್ ನೋಡ್ತಾ ಇರಿ. ಯಾಕಂದ್ರೆ ಚಾಲೆಂಜಿಂಗ್ ಕೇಸ್ಗಳು, ರಿಪೇರ್ ಕೇಸ್ಗಳು ನಾವು ವಿಡಿಯೋಸ್ ಸಮೇತ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನ ಬಹಳ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.